ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. ದೂರದರ್ಶನ ಪ್ರಬಂಧ ಯಾವುದು? ದೂರದರ್ಶನದ ಬಗ್ಗೆ ನಾವು ಪ್ರಬಂಧವನ್ನು ಓದೋಣ. ಇದು 10th ಸ್ಟ್ಯಾಂಡರ್ಡಲ್ಲಿ ನಿಮಗೆ ಫೈನಲ್ ಎಕ್ಸಾಮ್ಗೆ ಈ ವರ್ಷ ಅಲ್ಲದನ್ನು ನೆಕ್ಸ್ಟ್ ವರ್ಷ ಕೇಳಬಹುದು. ಮನೋರಂಜನೆಯನ್ನು ಪಡೆಯುವ ಅತ್ಯುತ್ತಮವಾದ ಮಾಧ್ಯಮವೆಂದರೆ ಅದೇ ದೂರದರ್ಶನ. ನಮಗೆ ಮನೋರಂಜನೆಯನ್ನು ಕೊಡೋದು ಮನೆಯಲ್ಲಿ ತುಂಬ ಅಂದರೆ ಅದು ದೂರದರ್ಶನ, ಟಿವಿ. ಇದನ್ನು ಇಂಗ್ಲೀಷ್ನಲ್ಲಿ ಟೆಲಿವಿಷನ್ ಎಂದು ಕರೆಯುತ್ತೇವೆ. ಇಂಗ್ಲೀಷಲ್ಲಿ ಟಿವಿಯನ್ನು, ದೂರದರ್ಶನವನ್ನು ಟೆಲಿವಿಷನ್ ಅಂತ ಕರಿತೀವಿ. ಇದು ಗ್ರೀಕ್ ಭಾಷೆಯ ಶಬ್ದವಾಗಿದೆ. ಈ ಟೆಲಿವಿಷನ್ ಅನ್ನೋದೇನಿದೆ ಅದು ಗ್ರೀಕ್ ಭಾಷೆಯ ಶಬ್ದ ಆಗಿದೆ. ಟೆಲಿ ಎಂದರೆ ದೂರ, ಮಿಷನ್ ಎಂದರೆ ಪ್ರತಿಬಿಂಬ ಎಂದು ಅರ್ಥ. ರಿಫ್ಲೆಕ್ಟರ್, ಪ್ರತಿಬಿಂಬ ಅಂತ ಅರ್ಥ. ಇದರ ಸಂಪೂರ್ಣ ಅರ್ಥ ದೂರದ ಪ್ರತಿಬಿಂಬ ಎಂದು ಕರೆಯಬಹುದು. ದೂರದಿಂದ ಕಾಣುವ ಒಂದು ಪ್ರತಿಬಿಂಬ ಅಂತ ಕರೀಬಹುದು. ಭಾರತದಲ್ಲಿ ಪ್ರಪ್ರಥಮವಾಗಿ ದೂರದರ್ಶನ ಕೇಂದ್ರವು ಸ್ಥಾಪನೆಗೊಂಡಿದ್ದು 1959ರಲ್ಲಿ. ಆಗಿನ ದೇಶದ ರಾಜಧಾನಿಯಾದ ದೆಹಲಿಯಲ್ಲಿ ಆಗಿನ ರಾಷ್ಟ್ರಪತಿಯಾಗಿದ್ದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಒಂದು ಕೇಂದ್ರವನ್ನು ಉದ್ಘಾಟಿಸಿದರು. ನಗರ, ಗ್ರಾಮ, ಬಡವ, ಶ್ರೀಮಂತ ಎಂಬ ಭೇದವಿಲ್ಲದೆ ಇಂದು ಎಲ್ಲರ ಮನೆಯಲ್ಲೂ ಸಹ ಟಿವಿ ಇದೆ, ದೂರದರ್ಶನ ಇದೆ. ಇಂದು ಎಲ್ಲರ ಒಂದು ಮನೆಯಲ್ಲಿ ದೂರದರ್ಶನ ಇದೆ. ಯಾಕಂದರೆ ಅದು ಕಡಿಮೆ ಬೆಲೆಗೆ ಸಿಗುತ್ತೆ ಅಲ್ವಾ? ಅಂದರೆ ದುಬಾರಿ ಬೆಲೆಗೂ ಇದೆ, ಕಡಿಮೆ ಬೆಲೆಗೂ ಇದೆ, ಹಾಗೂ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಹ ಲಭ್ಯವಿದೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿದ್ದರೆ ಅದನ್ನು ಬಡವರು ಕೊಂಡ್ಕೊಳ್ತಾರೆ, ತುಂಬ ಬೆಲೆ ಬಾಳೋದಿದ್ರೆ ಶ್ರೀಮಂತರು ಕೊಂಡ್ಕೊಳ್ತಾರೆ ಅಷ್ಟೇ. ಇತ್ತೀಚೆಗಂತೂ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ವಿಮಾನ ನಿಲ್ದಾಣ, ನರ್ಸಿಂಗ್ ಹೋಮ್ಗಳಲ್ಲಿ ಮುಂತಾದ ಸ್ಥಳಗಳಲ್ಲಿ ಸಹ ನಾವು ದೂರದರ್ಶನವನ್ನು ಅಳವಡಿಸಲಾಗಿದೆ. ನಾವು ಇವಾಗ ರೈಲಿಗೆ ವೇಟ್ ಮಾಡ್ತಾ ಇರುವಾಗ ನಾವು ಅದನ್ನು ನೋಡ್ಕೊಂಡು ಬಸ್ಗಳಲ್ಲೂ ಸಹ ತುಂಬ ದೂರ ಟ್ರಾವೆಲ್ ಮಾಡ್ತಾ ಇದ್ದರೆ ನಾವು ಫಿಲಮ್ ಏನಾದರೂ ನೋಡ್ಬೋದು. ವಿಮಾನ ನಿಲ್ದಾಣದಲ್ಲಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ನರ್ಸಿಂಗ್ ಹೋಮ್ಗಳಲ್ಲಿ ಅಂದರೆ ನಾವೆಲ್ಲಾದರೂ ಕ್ಲಿನಿಕ್ ಹೋಗ್ತೀವಿ ಅಥವಾ ಈ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೀರಾ, ಅಲ್ಲಿ ಸಹ ಈ ದೂರದರ್ಶನವನ್ನು ಅಳವಡಿಸಿರ್ತಾರೆ. ವಿವಿಧ ಭಾಷೆಗಳಲ್ಲಿ ಸಮಾಚಾರ, ರಾಜಕೀಯ ವಿಚಾರಗಳು, ಸಾಹಿತ್ಯ, ಸಂಗೀತ, ನಾಟಕ, ಸಿನಿಮಾ, ಧಾರಾವಾಹಿ, ಕ್ರೀಡೆಗಳು, ಹೀಗೆ ಎಲ್ಲ ಬಗೆಯ ಕಾರ್ಯಕ್ರಮಗಳನ್ನು ನಾವು ಅಲ್ಲಿ ಟಿವಿ ಅಂತ ಬರಿಬೇಡಿ, ದೂರದರ್ಶನ ಅಥವಾ ಪರದೆಯ ಮೇಲೆ ಕಾಣಬಹುದು. ನಾವು ಗೊತ್ತಲ್ವ, ಟಿವಿಯಲ್ಲಿ ನೀವು ಏನೇನು ನೋಡ್ತೀರಾ? ದೂರದರ್ಶನದಲ್ಲಿ ಸಂಗೀತ ನೋಡ್ತೀರಾ, ನಾಟಕ, ಡ್ರಾಮಾ ನೋಡ್ತೀರಾ, ಸಿನಿಮಾ ನೋಡ್ತೀರಾ, ಹೊಸ ಹೊಸ ಫಿಲಮ್ ನೋಡ್ತೀರಾ, ಮತ್ತು ಟಿವಿ ಸೀರಿಯಲ್ ಅಂತೂ ಟಿವಿ ನಡೀತಾನೇ ಇರುತ್ತೆ. ಕ್ರಿಕೆಟ್ ಬಂದರೆ ಅಂತೂ ಟಿವಿನ ಬಿಡೋದೇ ಇಲ್ಲ, ಇದೆಲ್ಲ ಗೊತ್ತಿದೆ ಅಲ್ವಾ? ಅದೇ ರೀತಿಯಾಗಿ ಮನೆಯ ಕುಟುಂಬದವರೊಂದಿಗೆ ಕುಳಿತು ನಾವು ನಮಗೆ ಬೇಕಾದ ಕಾರ್ಯಕ್ರಮವನ್ನು ನಾವು ವೀಕ್ಷಿಸಬಹುದು. ನಾವು ಕುಟುಂಬದ ಜೊತೆಗೆ ಒಂದು ಕಾಲವನ್ನು ಕಳೆಯೋದಕ್ಕೆ ನಾವು ಜೋಕ್ಸ್ ಅಥವಾ ಯಾವುದಾದ್ರೂ ಕಾಮಿಡಿ ಶೋ ಹಾಕೊಂಡು ನಾವು ನೋಡಬಹುದು. ವಿದೇಶಗಳಲ್ಲಿ ನಡೆಯುವ ಕ್ರೀಡಾ ಸ್ಪರ್ಧೆಗಳು ಅಂದರೆ ಫಾರಿನಲ್ಲಿ, ಬೇರೆ ಕಂಟ್ರಿ, ಇವಾಗ ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಥವಾ ಅಮೇರಿಕಾ, ಇಂಗ್ಲೆಂಡ್ ಎಲ್ಲಿ ನಡೆಯುತ್ತಲ್ಲ ಅದರಲ್ಲಿ ನಾವು ಅಲ್ಲಿಗೆ ಹೋಗಬೇಕು ಅಂತ ಏನೂ ಇಲ್ಲ, ನಾವು ಟಿವಿಯಲ್ಲಿ ನೋಡ್ಬೋದು, ಲೈವ್ ಆಗಿ ನೋಡ್ಬೋದು. ವಾರ್ತೆಗಳು, ಚುನಾವಣೆ ಸಮೀಕ್ಷೆಗಳು, ರಾಜಕೀಯ ಚಟುವಟಿಕೆಗಳು ಮುಂತಾದ ಸಂಗತಿಗಳನ್ನು ನಾವು ದೂರದರ್ಶನದಲ್ಲಿ ನೋಡಬಹುದು. ಯಾವ ದೇಶದ ಯಾವುದೇ ಮೂಲೆಯಲ್ಲಿ ಏನೇ ಆದರೂ ನಾವು ಅದನ್ನು ಇದರ ಮೂಲಕ ನೋಡಬಹುದು. ಬೇರೆ ದೇಶದಲ್ಲಿ ಭೂಕಂಪ ಆಗುತ್ತೆ, ಏನೇನೋ ಆಗುತ್ತೆ, ಅದನ್ನು ನಾವೇನು ಮಾಡ್ಬೋದು, ದೂರದರ್ಶನದಲ್ಲಿ ನೋಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಕೆಲವು ಚಾನೆಲ್ಗಳಲ್ಲಿ ಅಶ್ಲೀಲ ಕಾರ್ಯಕ್ರಮಗಳು ಹೆಚ್ಚಾಗಿ ಬರುತ್ತಿದ್ದು ಅದು ಯುವ ಜನಾಂಗವನ್ನು ತಪ್ಪು ದಾರಿಗೆ ಕರೆದೊಯ್ಯುತ್ತಿದೆ. ಇದನ್ನು ನಾವು ತಪ್ಪು ಪದಗಳಾದರೂ ಸಹ ಇದು ಇಂಪಾರ್ಟೆಂಟ್, ನಾವು ಕಲೀಲೇಬೇಕಾದ ಒಂದು ಇದಾಗಿದೆ ಅಲ್ವಾ? ಅದು ನಾವು ನೋಡಿಲ್ಲಂದ್ರೂ ಸಹ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ನಮ್ಮ ಫೋನ್ಗಳಲ್ಲಿ ಒಂದೊಂದು ಸತಿ ಅಲ್ವಾ? ಅದನ್ನು ಮಕ್ಕಳಿಂದ ಕಂಟ್ರೋಲ್ ಮಾಡಬೇಕು, ಅದು ಪೇರೆಂಟ್ಸ್ ಜವಾಬ್ದಾರಿ. ಓಕೆ, ಅಂತಹ ಅನಾರೋಗ್ಯಕರ ಬೆಳವಣಿಗೆ ಸರ್ಕಾರ ಆದಷ್ಟು ಬೇಗ ತಡೆ ಹಾಕೋದು ಉತ್ತಮ. ಸರ್ಕಾರ ಅವುಗಳಿಗೆಲ್ಲ ಏನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು, ತಡೆ ಹಿಡಿಬೇಕು ಅಂತ. ಮಕ್ಕಳು, ದೊಡ್ಡವರು, ಹಿರಿಯರು ತುಂಬ ಟಿವಿಯನ್ನು ನೋಡುವುದರಿಂದ, ಹಚ್ಚಿಕೊಂಡಿರುವುದರಿಂದ ಅಲ್ವಾ? ನಿಮಗೆ ಗೊತ್ತಿದೆ, ದೊಡ್ಡವರು ರಿಟೈರ್ಮೆಂಟ್ ಆದವರು ಅವ್ರೇನು ಮಾಡ್ತಾರೆ, ಟಿವಿನ ಜಾಸ್ತಿ ನೋಡ್ತಾರೆ. ಅಥವಾ ಚಿಕ್ಕ ಮಕ್ಕಳು ಇರ್ಬೋದು, ಗೊಂಬೆದು
ಸಿಂಡ್ರೆಲ್ಲದು ಯಾವುದಾದ್ರು ಬರುತ್ತಲ್ವ ಅದನ್ನು ಕಾರ್ಟೂನ್ಸ್ ಮೂವೀಸನ್ನು ನೋಡ್ತಾರೆ. ಅವರಿಗೆ ಈ ರೀತಿಯಾದ ಒಂದು ಚಿತ್ರಗಳು ಅವರಿಗೆ ನೋಡಲು ಮುಜುಗರ ಎನಿಸಬಹುದು. ಆ ಒಂದು ಸಂದರ್ಭದಲ್ಲಿ ಇವಾಗ ಟಿ ವಿ ಹಾಲಲ್ಲಿದೆ ಅಲ್ಲ, ನೋಡ್ತಾ ಇದ್ದೀರಾ, ಸದ್ಯದಲ್ಲಿ ಏನಾದರೂ ಬಂದುಬಿಟ್ರೆ ಏನಾಗುತ್ತೆ, ಅವರಿಗೆ ನೋಡೋಕ್ಕೆ ಒಂಥರ ಆಗುತ್ತೆ, ಮುಜುಗರ ಆಗುತ್ತೆ. ಸೊ ಅದೇ ರೀತಿ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಸರ್ಕಾರ ಆದಷ್ಟು ಬೇಗ ಈ ಥರ ಒಂದು ಅಶ್ಲೀಲ ಚಿತ್ರಗಳಿಗಾಗಿ ಸ್ಟಾಪ್ ಮಾಡಬೇಕು, ಅವುಗಳನ್ನು ಆದಷ್ಟು ಬೇಗ ಅದಕ್ಕೆ ತಡೆಯನ್ನು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ವಿದ್ಯಾರ್ಥಿಗಳು ಅಶ್ಲೀಲ ಚಿತ್ರಗಳನ್ನು ನೋಡುವುದರಿಂದ ಅವರಿಗೆ ಓದಿನಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ. ಏನಾಗುತ್ತೆ, ವಿದ್ಯಾರ್ಥಿಗಳು ನೋಡೋದ್ರಿಂದ ಏನಾಗುತ್ತೆ, ಅವರಿಗೆ ಓದಿನಲ್ಲಿ ಒಂದು ಆಸಕ್ತಿ ಅದು ಕಮ್ಮಿಯಾಗುತ್ತೆ. ಆದ್ದರಿಂದ ಈ ಬಗೆಗೆ ಪೋಷಕರು ಎಚ್ಚರ ವಹಿಸಿ ಮಕ್ಕಳ ಮುಂದಿನ ಜೀವನ ಉತ್ತಮವಾಗಿರುವಂತೆ ಹಾಗೂ ಕಳಕಳಿಯಾಗಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯಾಗಿದೆ. ಹಾಗೂ ಮಕ್ಕಳಿಗೆ ಮನವರಿಕೆಯನ್ನು ಮಾಡಿಕೊಡಬೇಕು. ಯಾವುದು ಕೆಟ್ಟದು, ಯಾವುದು ಒಳ್ಳೆಯದು ಎಂಬುದು ತಿಳಿಸಿಕೊಡುವುದು ಪೋಷಕರ ಜವಾಬ್ದಾರಿಯಾಗಿದೆ ಅಲ್ವಾ. ಯಾವುದು ನೋಡಬೇಕು, ಯಾವುದು ನೋಡಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಒಂದು ಅದು ಹೇಳ್ತಾರಲ್ವಾ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತಾರಲ್ವ. ಅದೇ ರೀತಿಯಾಗಿ ನೀವು ಮಕ್ಕಳು ಚಿಕ್ಕವರು ಇರುವಾಗ ನೀವು ಅವರ ಒಂದು ಸರಿಯಾದ ಒಂದು ದಾರಿಯನ್ನು ತೋರಿಸ್ಬೇಕಾಗುತ್ತೆ. ಒಟ್ಟಿನಲ್ಲಿ ದೂರದರ್ಶನದಿಂದ ಲಾಭವೂ ಇದೆ, ಹಾಗೆ ನಷ್ಟವೂ ಇದೆ ಅಲ್ವಾ. ಅದರಿಂದ ಅನುಕೂಲ ಇದೆ ಹಾಗೂ ಅನಾನುಕೂಲ ಇದೆ ಅಲ್ವಾ. ನಾವು ಯಾವ ರೀತಿಯಾಗಿ ದೂರದರ್ಶನವನ್ನು ಉಪಯೋಗಿಸಿಕೊಳ್ಳುತ್ತೇವೆ, ಅನುಕೂಲ ಹಾಗೂ ಅನಾನುಕೂಲಗಳು ನಮ್ಮ ಕೈಯಲ್ಲಿವೆ. ಇವಾಗ ನಿಮ್ಮ ಕೈಯಲ್ಲಿ ಫೋನ್ ಇದೆ ಅಂದರೆ ನೀವು ಅದನ್ನು ಉಪಯೋಗ ಮಾಡ್ತಿರೋ, ಟೈಮ್ ಪಾಸ್ ಮಾಡ್ತಿರೋ, ವೇಸ್ಟ್ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು ಅಲ್ವಾ. ಅದೇ ರೀತಿಯಾಗಿ ಅದರಿಂದ ಲಾಭ ಪಡಿತಿರೋ, ನಷ್ಟ ಪಡಿತಿರೋ, ಅದು ನಿಮ್ಮ ಕೈಯಲ್ಲಿದೆ. ವಿಜ್ಞಾನಿಗಳು ಇದನ್ನು ಕಂಡುಹಿಡಿಯಲು ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ಸೈಂಟಿಸ್ಟು ಈ ಒಂದು ದೂರದರ್ಶನವನ್ನು ಕಂಡುಹಿಡಿಯೋಕ್ಕೆ ಎಷ್ಟೋ ವರ್ಷಗಳಿಂದ ಸಂಶೋಧನೆ ಮಾಡಿ 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 ತಮ್ಮ ಒಂದು ಇಡೀ ಜೀವನ ಒಂದು ದೂರದರ್ಶನ ಕಂಡುಹಿಡಿಯೋದ್ರಲ್ಲಿ ಅವರು ಜೀವನವನ್ನು ಮುಡಿಪಾಗಿ ಇಟ್ಟಿದ್ದಾರೆ. ಅದರಿಂದ ನಾವು ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಬೇಕು. ನಿಮಗೆ ಈ ಪಾಯಿಂಟ್ಸ್ಗಳನ್ನ ಬಿಟ್ಟು ಇನ್ನೂ ಏನಾದರೂ ಪಾಯಿಂಟ್ಸ್ ಗೊತ್ತಿದೆ ಅಂದರೆ ನೀವು ಬರೀಬಹುದು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೇರೆ ವಿಡಿಯೋಗಾಗಿನ್ನೂ ಹೆಚ್ಚಿನ ವಿಡಿಯೋಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.